ಏನ್ ಮಾಡ್ತಿದ್ದೀರ ಅಕ್ಕ ನೀವು? ಯಾಕೆ ಇವಳನ್ನ ಹೀಗೆ ತಳ್ಳಿದ್ರಿ? ನೋಡಿ, ನನ್ನ ಮಗಳ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಓ, ಸುಮ್ನೆ ಇರಲ್ವಾ? ಇಷ್ಟು ದಿನ ನಿನ್ ಗಂಡ ನನ್ ಮಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ನೀನ್ ಸುಮ್ನೆನೇ ಇದ್ದೆ. ಈಗ ನಿನ್ ಮಗಳಿಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಗುತ್ತಲ್ವಾ? ಅಯ್ಯೋ ಇಲ್ಲ. ಏಯ್, ನಮ್ಮಮ್ಮಂಗ್ ಇನ್ನೊಂದ್ ಮಾತು ಅಂದ್ರೆ ನಿಮ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಪಾವ್ನಿ, ಸುಮ್ನಿರು. ಇದೇನಾ ನೀನ್ ಕಲ್ತಿರೋ ಬುದ್ಧಿ? ದೊಡ್ಡೋರು ಒಂದ್ ಮಾತಾಡಿದ್ರು ಸಹಿಸ್ಕೊಂಡು ಸುಮ್ನಿರ್ಬೇಕು. ದೇವ್ಕಿ, ನಿನ್ ಮಗಳು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾಳಲ್ಲ, ಅವಳು ನನ್ ರೂಮ್ಗೆ ಯಾಕೆ ಹೋಗಿದ್ಲು ಅಂತ ಸ್ವಲ್ಪ ಕೇಳು. ಹೇಳಮ್ಮ ಪಾವನಿ, ಯಾಕೆ ಹೋಗಿದ್ದೆ ನನ್ ರೂಮ್ಗೆ? ಮೇಲೇನೋ ಗಲಾಟೆ ಆಗ್ತಿದೆ, ಅದೇನು ಅಂತ ಬನ್ನಿ ನೋಡೋಣ. ಯಾಕೆ ಪುಟ್ಟ ಅಕ್ಕನ ರೂಮ್ಗೆ ಹೋಗಿದ್ದೆ ನೀನು? ದೇವ್ಕಿ, ಆ ರೀತಿ ಕೇಳಿದ್ರೆ ಅವಳು ಬಾಯ್ ಬಿಟ್ಬಿಡ್ತಾಳಾ? 4 ಸರಿಯಾಗಿ ಬಾರ್ಸಿದ್ರೆ ಆಗ ಬದ್ರುತ್ತಾಳೆ. ವಾಸು, ಅವಳೇನೋ ನನ್ನ ಜೊತೆ ಮಾತಾಡಕ್ ಬಂದಿದ್ಲು, ಅದನ್ನ್ಯಾಕೆ ದೊಡ್ಡದು ಮಾಡ್ತೀಯಾ? ಬಿಟ್ಟಾಕೋ. ಓ, ನೀವು ಇವ್ರ ಪಾರ್ಟಿ ಸೇರ್ಕೊಂಡ್ಬಿಟ್ರಾ? ಚಿಕ್ಕಿ, ಏನಾಯ್ತು ಚಿಕ್ಕಿ? ಪ್ರಾರ್ಥನಾ, ಇವಳಿದ್ದಾಳಲ್ಲ ನಿನ್ ಮುದ್ದಿನ ತಂಗಿ, ನನ್ ರೂಮ್ಗೋಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ಲು. ಇನ್ವೆಸ್ಟಿಗೇಷನ್? ಪಾವ್ನಿ, ಏನೇ ಮಾಡ್ತಿದ್ದೆ? ಅದೆಲ್ಲ ನಿಂಗ್ಯಾಕೆ ಹೇಳ್ಬೇಕು? ಇದು ನನ್ ಮನೆ, ನಾನ್ ಎಲ್ ಬೇಕಾದ್ರೂ ಓಡಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಆ ಹಕ್ಕು ನನಗಿದೆ. ಪಾವ್ನಿ, ನಿಂದ ಯಾಕೋ ಅತಿ ಆಯ್ತು. ದೇವ್ಕಿ, ಅತಿ ಆಗ್ತಾ ಇರೋದು ಅವಳದಲ್ಲ, ನಿಮ್ಗಳದು. ನಿಮ್ಮೆಲ್ಲರ ಪ್ರೀತಿ ಅವಳನ್ನ ಈ ರೀತಿ ಹದಗೆಡ್ಸ್ ನಿಲ್ಸಿದೆ. ಚಿಕ್ಕಿ ಪ್ಲೀಸ್, ಈ ಜಗಳನ ಇಲ್ಲಿಗೆ ನಿಲ್ಸಿ. ಒಂದ್ ಕೆಲ್ಸ ಮಾಡಿ ಅಕ್ಕ, ಎಲ್ರು ಇವ್ರ ಕಾಲಿಗೆ ಬಿಟ್ಬಿಡಿ, ಆವಾಗ ಇವ್ರಿಗೆ ಸಮಾಧಾನ ಆಗಿ ಜಗಳ ನಿಲ್ಸಿದ್ರು ನಿಲ್ಸ್ಬೋದು. ಪಾವ್ನಿ, ಸ್ವಲ್ಪ ನೀನ್ ಸುಮ್ನಿರ್ತೀಯಾ? ಸುಮ್ನಿರಲ್ಲ ಕಣೆ, ಏನೇ ಮಾಡ್ತೀಯಾ? ಗತಿ ಇಲ್ದೇನೆ ಎಲ್ಲಿಂದನೋ ಬಂದಿರ ಇವ್ರಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಈ ಮನೆಯಲ್ಲೇ ಇರೋ ನಂಗೆ ಇನ್ನೆಷ್ಟಿರ್ಬೇಡ. ಮಾಡಕ್ ಬಂದ್ಯಾ? ಅದು ಇವ್ರಿಗೋಸ್ಕರ? ಯಾಕೆ ಕೈ ಇಳಿಸ್ಬಿಟ್ಟೆ? ಹೊಡಿ ಹೊಡಿ, ನಂಗೆ ಹೊಡಿ ಹೊಡಿ, ಇನ್ನೂ ಜೋರಾಗಿ ಹೊಡಿ ಹೊಡಿ ಹೊಡಿ. ಥ್ಯಾಂಕ್ಸ್ ಕಣೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್.
ಪಾವ್ನಿ ಪಾವ್ನಿ ಪ್ರಾರ್ಥನಾ ಪ್ರಾರ್ಥನಾ ಬಿಡು ಪುಟ್ಟ, ಏನ್ ಮಾಡ್ತಿದ್ಯಾ ನೀನು? ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ತಂಗಿ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ. ನನಗ್ ಶಿಕ್ಷೆ ಆಗ್ಲೇಬೇಕು. ನನಗ್ ಶಿಕ್ಷೆ ಆಗ್ಲೇಬೇಕು. ಪ್ರಾರ್ಥನೆ ಏನ್ ಮಾಡ್ತಿದ್ಯಾ ಕಂದ? ನಿಂದೇನು ತಪ್ಪಿಲ್ಲ, ಸಮಾಧಾನ ಮಾಡ್ಕೋ. ಯಾಕಪ್ಪ? ಮಗಳೇ, ಅಳ್ಬೇಡ ಕಂದ. ನಮಗ್ ಬೆಲೆ ಇಲ್ದಿರೋ ಕಡೆ ನಮ್ ಕಣ್ಣೀರಿಗೆ ಬೆಲೆ ಸಿಗುತ್ತಾ ಹೇಳು? ನೀನೇ ನೋಡಿದ್ಯಲ್ಲ ಆ ಪಾವನಿ ಏನಂದ್ಲು ಅಂತ. ನಾವು ಗತಿ ಇಲ್ದೆ ಬಂದಿರೋರು ಅಂದ್ಲು. ಒಂದ್ ರೀತಿನಲ್ಲಿ ಅದು ನಿನಗೂ ಅನ್ವಯಿಸುತ್ತೆ. ನೀನು ಒಂಥರ ಗತಿ ಇಲ್ದೇ ಇಲ್ಲಿರೋಳು. ಈ ಮನೆಯವರೆಲ್ಲರೂ ನಿನ್ನನ್ನು ಅದೇ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ನಿನಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪ್ರಾರ್ಥನಾ, ಈ ಮನೆಯಲ್ಲಿ ನಿನಗ್ ಗೊತ್ತಾಗ್ಬೇಕಾಗಿರೋ ವಿಷಯ ಇನ್ನು ತುಂಬಾನೇ ಇದೆ. ನಿನ್ನ ಅಮಾಯಕತೆನ ಇವರೆಲ್ಲರೂ ಬಳಸ್ಕೊತಾ ಇದ್ದಾರೆ ಕಂದ. ಪ್ಲೀಸ್, ಹಾಗೇನು ಇಲ್ಲ. ಇನ್ ಹೇಗೆ ದೇವ್ಕಿ? ನಿನ್ನ ಮಗಳು ಮಾತಾಡಿದ್ದನ್ನ ನೀನೇ ಕೇಳಿಸ್ಕೊಂಡ್ಯಲ್ಲ. ನೀನು ಅವಳನ್ನ ತಂಗಿ ಅಂತ ಅದೆಷ್ಟು ಪ್ರೀತಿಸ್ತೀಯ. ಆದ್ರೆ ಅವಳು ನನ್ನನ್ನು ಅಷ್ಟೇ ದ್ವೇಷಿಸ್ತಾಳೆ. ಇನ್ನು ದೇವ್ಕಿ ಮಗಳ ಪರ ವಹಿಸ್ಕೊಂಡು ನನ್ನನ್ನೇ ಬೈತಾಳೆ. ಅಯ್ಯೋ ಇಲ್ಲ ಅಕ್ಕ, ಆಗ ಸಂದರ್ಭ ಆಗಿತ್ತು. ನಿಜವಾಗ್ಲು ನಿಮ್ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ. ಅಮ್ಮ, ನಿಮ್ಗೂ ಚಿಕ್ಕಿ ಕಂಡ್ರೆ ಆಗಲ್ವಾ? ಹಾಗೇನು ಇಲ್ಲ ಕಂದ. ಆ ಸಿಚುವೇಶನ್ನಲ್ಲಿ ನಾನು ಹಾಗೆ ನಡ್ಕೊಂಡೆ. ದೇವ್ಕಿ, ದುರ್ಗಂಧ ಹರಿಯೋ ಜಾಗದಲ್ಲಿ ನೀನೆಷ್ಟೇ ಸುಗಂಧ ಸುರಿದ್ರೂ ಅದರಿಂದ ಏನು ಪ್ರಯೋಜನ ಆಗಲ್ಲಮ್ಮ. ನೋಡು, ಮಾತಿನಿಂದ ಇದು ಸರಿ ಹೋಗಲ್ಲ. ನೀನ್ ಬಾ ಅಮ್ಮ. ದೇವ್ಕಿ ಬಾ.
ಹಲೋ ಸರ್, ನಾನು ಆನಂದ್ ಮಹೇಂದ್ರ. ಓ, ಆನಂದ್ ಮಹೇಂದ್ರ ಅವರೇ, ಹೇಳಿ, ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹಾಂ, ಹೇಳಿ. ನಾನೊಂದು ಗಾಡಿ ನಂಬರ್ ಮೆಸೇಜ್ ಮಾಡ್ತೀನಿ, ಅದರದ್ದು ಡೀಟೇಲ್ಸ್ ಸಿಗ್ಬೋದಾ ಪ್ಲೀಸ್? ಯಾಕೆ, ಆಕ್ಸಿಡೆಂಟ್ ಏನಾದರೂ ಆಯ್ತಾ? ನನ್ನ ಮಗಳ ಮೇಲೆ ಅಟ್ಯಾಕ್ ಆಗಿದೆ, ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗತ್ತೆ. ಯು ಬೆಟರ್ ಡೂ ಒನ್ ಥಿಂಗ್, ನೀವು ಕಂಪ್ಲೇಂಟ್ ಕೊಡಿ, ನಾವೆಲ್ಲ ನೋಡ್ಕೋತೀವಿ. ಬೇಡ ಬೇಡ, ಹೆಲ್ಪ್ ಮೀ. ನನಗೆ ಅವ್ರ ಡೀಟೇಲ್ಸ್ ಕೊಟ್ಟರೆ ಸಾಕು. ಓಕೆ, ಬಟ್ ಬಿ ಕೇರ್ಫುಲ್. ಏನೇ ಇದ್ರೂ ನನಗೊಂದು ಕಾಲ್ ಮಾಡಿ. ಯಾ, ಶ್ಯೂರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ನನ್ನ ಪಾಪುಗೆ ಯಾರೇ ತೊಂದರೆ ಕೊಟ್ಟಿದ್ರು ಅವ್ರನ್ನ ಸುಮ್ಮನೆ ಬಿಡಲ್ಲ. ಪಾವನಿ, ಯಾಕೆ ಅಳ್ತಾ ಇದ್ಯಾ? ಇವಾಗ ಅಳೋವಂಥದ್ದು ಏನಾಗಿದೆ? ನಿಮ್ಮಿಬ್ಬರಿಗೂ ಏನಾಗಿದೆ? ಯಾಕೆ ಹಿಂಗ್ ಜಗಳ ಆಡ್ತಾ ಇದ್ದೀರಾ? ನನಗೆ ಹುಚ್ಚು ಹಿಡ್ದಿದೆ, ಅದಕ್ಕೆ ನಾನು ಹೀಗೆಲ್ಲ ಮಾಡ್ತಿದ್ದೀನಿ. ನಿನಗೇನೋ ಪ್ರಾಬ್ಲಮ್ಮು, ನಿನ್ ಕೆಲಸ ಏನಿದ್ಯೋ ಅಷ್ಟ್ ಮಾಡ್ಕೊ ಹೋಗು. ಇದು ನನ್ನ ಕೆಲ್ಸಾನೇ. ನೀ ನನ್ನ ಫ್ರೆಂಡ್ ಅಲ್ವಾ? ನಾನ್ ಹೇಗೋ ನಿನ್ ಫ್ರೆಂಡ್ ಆಗ್ತೀನಿ? ಅವಳು ತಾನೇ ನಿನ್ ಫ್ರೆಂಡು. ಅವಳಂದ್ರೆ ತಾನೇ ನಿಂಗಿಷ್ಟ, ಪ್ರೀತಿ ಎಲ್ಲ. ಒಂದು ಹುಡುಗಿ ಪ್ರೀತಿ ಮಾಡೋದು ಮಾತ್ರ ಪ್ರೀತಿ ಅಲ್ಲ ಪಾವನಿ. ಪ್ರೀತಿಗೆ ಯಾವುದೇ ರೀತಿ ಬೌಂಡ್ರೀಸು ಇಲ್ಲ. ಎಲ್ಲ ಸಂಬಂಧಗಳು ಪ್ರೀತಿನೇ. ಪ್ರೀತಿ ಅಂತ ಪ್ರೀತಿ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ ನಮ್ಮ ಅಕ್ಕನೇ ಅದ್ಯಾರೋ ಮೂರನೇವರಿಗೋಸ್ಕರ ನನ್ ಮೇಲೆ ಕೈ ಎತ್ಬಿಟ್ಲು. ಇನ್ನೀನು ನೆನ್ನೆ ಮೊನ್ನೆ ಬಂದಿರೋನ್ ಕಣೋ. ಪಾವನಿ, ನಿನ್ನನ್ನೇ ನೋಡು. ನನ್ನ ಜೊತೆ ಹೀಗೆ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ಅಂತ ಗೊತ್ತಿದ್ರು ಎಷ್ಟು ಕಠೋರವಾಗಿ ನನ್ನ ಜೊತೆ ಮಾತಾಡ್ತಾ ಇದೆಯಾ. ಇದು ನಿನ್ನ ತಪ್ಪಲ್ಲ, ನೀನಿರೋ ಪರಿಸ್ಥಿತಿ ನೀನು ಹೀಗೆ ಮಾತಾಡಿಸ್ತಾ ಇದೆ. ಹಾಗೆ ಎಲ್ರಿಗೂ ಅವ್ರದ್ದೇ ಆದ ಒಂದು ಪರಿಸ್ಥಿತಿ ಅನ್ನೋದಿರುತ್ತಲ್ವಾ. ನಿನ್ನ ಮೂಗಿನ ನೇರಕ್ಕೆ ನೀನು ಸರಿ, ಅವ್ರ ದೃಷ್ಟಿಲಿ ಅವ್ರು ಸರಿ. ಇದೆಲ್ಲ ಮ್ಯಾಟರ್ ಆಫ್ ಸಿಚುವೇಶನ್ ಅಷ್ಟೇ. ಪಾವನಿ, ನಿಮ್ಮ ಅಕ್ಕನ ಇಷ್ಟೇನಾ ನೀನು ಅರ್ಥ ಮಾಡ್ಕೊಂಡಿರೋದು? ಅಕ್ಕ ಅಂದರೆ ಪ್ರಾಣ ಅಂತ್ಯ. ಆ ಪ್ರಾಣಕ್ಕೆ ನಿನ್ನ ಮೇಲೆ ಕೈ ಎತ್ತೋಷ್ಟು ಅಧಿಕಾರ ಇಲ್ವಾ? ಅಕ್ಕಂಗೆ ನನ್ ಮೇಲೆ ಕೈ ಮಾಡೋ ಅಧಿಕಾರ ಇದೆ ಯುವ. ಅವಳೊಂದ್ ವೇಳೆ ಹೊಡೆದಿದ್ರು ಪರವಾಗಿರ್ತಿರ್ಲಿಲ್ಲ. ಆದ್ರೆ ಅದ್ಯಾರೋ ಮೂರನೇವ್ರಿಗೋಸ್ಕರ ಅವ್ರ ಮುಂದೆನೆ ಅದ್ ನನಗ್ ಬೇಜಾರಾಯ್ತು. ಲೀವ್ ಇಟ್ ಪಾವನಿ. ಹೇಳ್ತಿಲ್ವಾ, ಪರಿಸ್ಥಿತಿ ಹಾಗೆ ಮಾಡಿಸ್ತಾ ಇದೆ ಅಷ್ಟೇ. ಇಲ್ಲ, ಆ ವಾಸುಕಿ ಬಂದ್ಮೇಲೆ ಅವಳು ತುಂಬಾನೇ ಬದಲಾಗ್ಬಿಟ್ಲು. ಅರ್ಥ ಆಯ್ತು ಬಿಡು. ನಿನ್ ಪ್ರಾಬ್ಲಮ್ಮು ನಿಮ್ಮ ಅಕ್ಕ ಅಲ್ಲ, ನಿಮ್ ಚಿಕ್ಕಮ್ಮ. ಮೊದಲು ಅವ್ರನ್ನ ನಿನ್ ಮನ್ಸಿಂದ ಕಿತ್ತಾಕು, ಆಮೇಲೆ ನೋಡು ನಿಮ್ಮ ಅಕ್ಕ ಮೊದ್ಲಿನ ಹಾಗೆ ಕಾಣಿಸ್ತಾಳೆ. ಪಾವ್ನಿ, ಅಳ್ಬೇಡ. ಗಂಡಸ್ರ ಹತ್ರ ಚೆನ್ನಾಗಿರಲ್ಲ. ಏನಂದೆ? ಒಂದ್ ನಿಮಿಷ.
ಆನಂದ್, ನಿನ್ನ ಸಾವು ಸದ್ಯದಲ್ಲೇ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ದೇವಕಿ, ಕೂತ್ಕೋ. ಯಾಕೆ ಡಲ್ ಆಗಿದೆಯಾ? ಇವ್ರ ಹತ್ರ ನಾನೀಗ ವಿಷಯ ಹೇಳಿದ್ರೆ ಅಷ್ಟೇ ಕಥೆ. ಹೇಗಾದರೂ ಇವ್ರಿಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಹಾಗೇನೂ ಇಲ್ಲ ರೀ. ತಲೆನೋವಿದ್ದಾಗ ಇನ್ನು ಹೇಗಿರ್ತಾರೆ, ಡಲ್ಲಾಗ್ತಾನೆ ಇರ್ತಾರೆ. ಯಾಕೋ ತುಂಬ ತಲೆನೋವು, ಅದಕ್ಕೆ ಮಲ್ಗೋಣ ಅಂತ ಬಂದೆ. ಸರಿ, ಬಾ, ಸ್ವಲ್ಪ ಹೊತ್ತು ಮಲ್ಕೋ. ದೇವಕಿ, ಎನಿಥಿಂಗ್ ಈಸ್ ಬಾದರಿಂಗ್ ಯು? ನೀವು ನನ್ನ ಜೊತೆ ಇರಬೇಕಾದ್ರೆ ನಂಗೆ ಯಾವ ಚಿಂತೆ ಕಾಡಕ್ಕೆ ಸಾಧ್ಯ ಹೇಳಿ? ದೇವಕಿ, ಸೀತೆಗೆ ರಾಮ ಅಂದರೆ ತುಂಬಾನೇ ಪ್ರೀತಿ. ರಾಮ ಹಾಕಿದ ಗೆರೆನ ಯಾವತ್ತೂ ದಾಟ್ದವಳು ಅಲ್ಲ ಸೀತೆ. ಲಕ್ಷ್ಮಣ ಬದಲು ರಾಮ ಏನಾದರೂ ಆ ಗೆರೆ ಎಳೆದಿದ್ರೆ ಬಹುಶಃ ಸೀತೆ ಅದನ್ನು ದಾಟ್ತಿರ್ಲಿಲ್ವೋ ಏನೋ. ರಾವಣ ಸೀತೆಯನ್ನ ಅಪಹರಣ ಮಾಡೋದಕ್ಕಾಗ್ತಿರ್ಲಿಲ್ವೋ ಏನೋ. ಆದರೆ ಪಾಪ ರಾಮನಿಗೆ ಈ ರೀತಿ ಒಂದು ಅನಾಹುತ ಬರುತ್ತೆ ಅನ್ನೋ ಸುಳಿವೇ ಇರಲಿಲ್ಲ. ಇಲ್ದಿದ್ರೆ ರಾಮನೇ ಗೆರೆ ಹಾಕಿ ಹೋಗ್ತಿದ್ನೋ ಏನೋ. ಇದನ್ನೆಲ್ಲ ನಿನಗ್ಯಾಕೆ ಹೇಳ್ತಿದ್ದೀನಿ ಅಂತ ಅನಿಸ್ತಿದೀಯಾ? ಕಾರಣ ಇದೆ ದೇವಕಿ. ನೀನು ನನ್ನ ಸೀತೆ. ಅಲ್ಲಿ ರಾಮನಿಗೆ ಅಪಾಯದ ಸುಳಿವೇ ಇರಲಿಲ್ಲ. ಆದರೆ ನಮಗೆ ಹೆಜ್ಜೆ ಹೆಜ್ಜೆಗೂ ವ್ಯೂಹಗಳೇ ಕಾಣಿಸ್ತಿವೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟು ಬುದ್ಧಿ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟು ಬುದ್ಧಿ. ಇಂಥ ಸಂದರ್ಭದಲ್ಲಿ ನೀನು ಹೀಗೆ ಇರಬೇಕು ಅಂತ ನಾನು ಗೆರೆ ಎಳಿಬೇಕಾ? ಇಲ್ಲ ನಾನು ಅಂದ್ಕೊಂಡ ಹಾಗೆ ನೀನು ಇರ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ಸ್ವಾತಂತ್ರ್ಯ ಕೊಡಬೇಕಾ? ಗೊತ್ತಾಗ್ತಾ ಇಲ್ಲ ದೇವಕಿ. ಈ ಗೊಂದಲಗಳು ಏನೇ ಇದ್ರೂ ನಾನಿನ್ನು ನಂಬ್ತೀನಿ. ನೀನು ನನ್ನ ಹತ್ರ ನಿಜಾನೇ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಆದರೆ ದಯವಿಟ್ಟು ಯಾವತ್ತೂ ಈ ನಂಬಿಕೆನ ಒಡೆಯೋಕ್ಕೆ ಹೋಗ್ಬೇಡ. ಯಾಕೆಂದರೆ ಮುಂದೆ ಬರೋ ಅಪಾಯಕ್ಕೆ ನಾವಿಬ್ಬರು ಬಲಿಯಾಗಬೇಕಾಗತ್ತೆ. ರೀ, ಯಾಕೆ ಏನೇನೋ ಮಾತಾಡ್ತೀರಾ? ನಿಮ್ಮ ಹತ್ರ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಿಜವಾಗ್ಲೂ ನಂಗೆ ತುಂಬ ತಲೆನೋವ್ತಿದೆ. ಸರಿ, ಬಾಮ್ ಹಚ್ತೀನಿರು. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ
ಬರೆಯಲಾರ ಬರೆಯಲಾರ. ಯಾಕೆ ದೇವಕಿ ಏನಾಯ್ತು? ಜೋರಾಗಿ ಮಸಾಜ್ ಮಾಡಿಬಿಟ್ನಾ? ಐ ಆಮ್ ರಿಯಲಿ ಸಾರಿ ಕಣೋ. ನಮ್ಮ ಮನೇಲಿ ಯಾವಾಗಲೂ ಸುಖ ನೆಮ್ಮದಿ ತುಂಬಿ ತುಳುಕ್ತಾ ಇದೆ ಅನಿಸ್ತಾ ಇದೆ.